ಕ್ರಿಕೆಟ್ ಆಟಗಾರ ಕಾರ್ಯಪ್ಪ ವಿರುದ್ಧ ವಂಚನೆ ಆರೋಪ. ಕೆಸಿ ಕಾರ್ಯಪ್ಪಗೆ ಎದುರಾಗುತ್ತಾ ಮತ್ತೊಂದು ಸಂಕಷ್ಟ. ಗರ್ಲ್ ಫ್ರೆಂಡ್ ಜೊತೆಗಿನ ಕಿರಿಕ್ನಿಂದ ಕೇಸ್ ಉರುಳಾಗುತ್ತಾ. ಕ್ರಿಕೆಟ್ ಆಟಗಾರ ಕಾರ್ಯಪ್ಪ ವಿರುದ್ಧ ವಂಚನೆಯ ಆರೋಪ. ಕೆಸಿ ಕಾರ್ಯಪ್ಪಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗುತ್ತಾ. ಗರ್ಲ್ ಫ್ರೆಂಡ್ ಜೊತೆಗಿನ ಕಿರಿಕ್ನಿಂದ ಈ ಕೇಸ್ ಕಾರ್ಯಪ್ಪ ಪಾಲಿಗೆ ಉರುಳಾಗುತ್ತಾ. ಆರ್ಟಿ ನಗರ ಪೊಲೀಸರ ಈ ಪ್ರಕರಣದ ಬಗ್ಗೆ ತನಿಖೆ ಚುರುಕಾಗಿದೆ. ಕೆಸಿ ಕಾರ್ಯಪ್ಪ ಹಾಗೂ ಪ್ರೇಯಸಿಗೆ ಪ್ರತ್ಯೇಕವಾದಂತ ನೋಟಿಸ್ ಕೊಟ್ಟಿದ್ದಾರೆ. ಆರ್ಟಿ ನಗರ ಪೊಲೀಸರು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕಾರ್ಯಪ್ಪ ಮೊಬೈಲ್ ಚಾಲಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಕೆಸಿ ಕಾರ್ಯಪ್ಪಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗುತ್ತ. ಈಗಾಗಲೇ ಕಾರ್ಯಪ್ಪ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಕಾರ್ಯಪ್ಪ ಪ್ರೇಯಸಿ ಮಾಡಿದ್ದಾರೆ. ಆರೋಪ ಪ್ರತ್ಯಾರೋಪ ಮಾಡಿರೋ ಸಂತ್ರಸ್ತೆ ಮತ್ತು ಕಾರ್ಯಪ್ಪ. ಮನೆಯಲ್ಲೇ ಕಾರ್ಯಪ್ಪ ಡ್ರಗ್ಸ್ ತೆಗೆದುಕೊಳ್ತಾ ಇದ್ರು ಅಂತ ಕಾರ್ಯಪ್ಪ ಪ್ರೇಯಸಿ ಆರೋಪವನ್ನ ಮಾಡಿದ್ರು. ಅವರ ಫ್ಲಾಟ್ನಲ್ಲೇ ಅವರು ಡ್ರಗ್ಸ್ ಅನ್ನ ತೆಗೆದುಕೊಳ್ತಾ ಇದ್ರು ಅನ್ನೋ ಆರೋಪವನ್ನ ಪ್ರೇಯಸಿ ಮಾಡಿದ್ದು. ಈಗ ಆ ನಿಟ್ಟಿನಲ್ಲಿ ತನಿಖೆ ನಡೆಸೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ಪ್ರೇಯಸಿಗೂ ನೋಟಿಸ್ ಕೊಡಲಾಗಿದೆ. ಆರ್ಟಿ ನಗರ ಪೊಲೀಸರಿಂದ ಕಾರ್ಯಪ್ಪ ಪ್ರೇಯಸಿಗೆ ನೋಟಿಸ್ ಜಾರಿಯಾಗಿದೆ. ಘಟನೆ ಬಗ್ಗೆ ವಿವರ ನೀಡುವಂತೆ ಕಾರ್ಯಪ್ಪಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇಬ್ರು ಕೂಡ ಪರಸ್ಪರ ಕೇಸನ್ನ ದಾಖಲಿಸಿದ್ರು. ಕಾರ್ಯಪ್ಪ ಮೇಲೆ ಸಂತ್ರಸ್ತ ಯುವತಿ ಕೇಸನ್ನ ದಾಖಲಿಸಿದ್ರೆ, ಮತ್ತೊಂದು ಕಡೆ ಯುವತಿ ಕಾರ್ಯಪ್ಪ ಮೇಲೂ ಕೂಡ ಕೇಸನ್ನ ಹಾಕಿದ್ರು. ಎರಡೂ ಕೇಸ್ಗಳು ಕೂಡ ಎಫ್ಐಆರ್ ಆಗಿದೆ. ಇದರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಈ ನಡುವಲ್ಲಿ ಕೇಳಿಬಂದಂತಹ ಒಂದಷ್ಟು ಆರೋಪ, ಇಬ್ರು ಕೂಡ ಒಬ್ಬರ ಮೇಲೆ ಮತ್ತೊಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಈ ಯುವತಿ ಕಾರ್ಯಪ್ಪ ಮೇಲೆ ಮಾಡಿರುವಂತಹ ಆರೋಪ, ಮನೆಯಲ್ಲೇ ಕಾರ್ಯಪ್ಪ ಡ್ರಗ್ಸ್ ಅನ್ನ ತೆಗೆದುಕೊಳ್ತಾ ಇದ್ರು ಅಂತ. ಮತ್ತೊಂದು ಕಡೆ ಕಾರ್ಯಪ್ಪ ಕೂಡ ಇದೇ ರೀತಿಯಾದಂತಹ ಆರೋಪ ಮಾಡಿದ್ದಾರೆ. ಆಕೆ ಡ್ರಗ್ಸ್ ತಗೋತಾ ಇದ್ಲು, ಆಕೆ ನನಗೆ ಕಿರುಕುಳವನ್ನ ಕೊಡ್ತಾ ಇದ್ರು, ಇದರಿಂದ ನನ್ನ ಕ್ರಿಕೆಟ್ ಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇತ್ತು. ಇದು ಆ ಕಾರಣಕ್ಕಾಗಿ ಆಕೆಯ ಟಾರ್ಚರ್ನಿಂದ ಬೇಸತ್ತು ನಾನು ಈ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಕಾರ್ಯಪ್ಪ ಕೂಡ ಹೇಳಿದ್ರು. ಆರೋಪ ಪ್ರತ್ಯಾರೋಪ ಬಹಳ ಜೋರಾಗಿ ನಡೀತಾ ಇದೆ. ಈಗ ಇಬ್ಬರಿಗೂ ನೋಟಿಸ್ ಜಾರಿಯಾಗಿದೆ. ಘಟನೆ ಬಗ್ಗೆ ವಿವರ ನೀಡುವಂತೆ ಇಬ್ಬರಿಗೂ ಕೂಡ ಪೊಲೀಸ್ ನೋಟಿಸ್ ಜಾರಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇಬ್ರು ಕೂಡ ಪರಸ್ಪರ ಕೇಸನ್ನ ದಾಖಲಿಸಿದ್ರು, ಅದು ಎಫ್ಐಆರ್ ಆಗಿತ್ತು. ಈಗ ಆರೋಪ ಪ್ರತ್ಯಾರೋಪ ಇದರ ಬೆನ್ನಲ್ಲೇ ಜೋರಾಗಿತ್ತು. ಇಬ್ಬರಿಗೂ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಸೊ ಈಗ ಇಬ್ರು ಸಹ ಬಂದು ತಮ್ಮ ಹೇಳಿಕೆಯನ್ನ ದಾಖಲಿಸಬೇಕಾಗತ್ತೆ, ಘಟನೆ ಬಗ್ಗೆ ವಿವರವನ್ನ ಕೊಡಬೇಕಾಗತ್ತೆ. ಸೊ ಯಾವಾಗ ಬಂದು ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಡಲಾಗಿದೆ ಇಬ್ಬರಿಗೂ? ಖಂಡಿತವಾಗ್ಲೂ ಶ್ವೇತಾ, ಈಗಾಗಲೇ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಸಿ ಕರಿಯಪ್ಪ ಜೊತೆಗೆ ಯುವತಿ ಒಬ್ಬರ ಮೇಲೊಬ್ಬರು ಆರೋಪಗಳು ಪ್ರತ್ಯಾರೋಪಗಳನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಇಲ್ಲಿ ಕೆಸಿ ಕಾರ್ಯಪ್ಪ ಅವರ ವಿರುದ್ಧ ಇದೀಗ ಏನು ವಂಚನೆ ಪ್ರಕರಣದ ಜೊತೆಗೆ ಮತ್ತೊಂದು ಗಂಭೀರ ಆರೋಪವು ಸೇರಿಕೊಂಡಿರುವಂಥದ್ದು. ಅದು ಪ್ರಮುಖವಾಗಿ ಇವರು ಏನು ಗಾಂಜಾ ಸೇವನೆಯನ್ನು ಮಾಡ್ತಾ ಇದ್ರು, ವೀಡ್ ಮಾದರಿಯ ಗಾಂಜಾ ಸೇವನೆ ಮಾಡ್ತಾ ಇದ್ರು ಅನ್ನುವಂಥ ಒಂದು ಆರೋಪ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆಯೂ ಸಹ ಇದೀಗ ಆರ್ಟಿ ನಗರ ಪೊಲೀಸರು ಒಂದು ತನಿಖೆಗೆ ಮುಂದಾಗಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಇಬ್ಬರಿಗೂ ಸಹ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಅವರಿಗೆ ಏನು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಏನು ನಾಳೆಯ ಒಳಗಾಗಿ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಅವರು ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದ್ರ ಕುರಿತು ಇನ್ನೂ ಖಚಿತತೆ ಇಲ್ಲ. ಆದರೆ ಈಗಾಗಲೇ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಮಂತ್ರಿಗಳು ಸಹ ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿರುವಂಥದ್ದು. ಪೊಲೀಸರು ಅದ್ರ ಬಗ್ಗೆಯೂ ಸಹ ತನಿಖೆ ಆಗತ್ತೆ ಅನ್ನುವಂಥದ್ದು. ಜೊತೆಗೆ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಕೆಸಿ ಕರಿಯಪ್ಪಗೆ ಆತಂಕ ಎದುರಾಗಿರುವಂಥದ್ದು. ಒಂದು ವೇಳೆ ಏನಾದರೂ ಅವರು ಗಾಂಜಾ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಪ್ರೂವ್ ಆದರೆ ಅವರ ಕೆರಿಯರ್ಗೆ ಒಂದು ರೀತಿಯಾಗಿ ಮಾರಕ ಆಗುತ್ತೆ ಅನ್ನುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಯಾವುದೇ ಕ್ಷಣದಲ್ಲಾದರೂ ಅಂದರೆ ಏನು ನ್ಯಾಷನಲ್ ಡೋಪಿಂಗ್ ಏಜೆನ್ಸಿ ಏನಿದೆ, ಆಂಟಿ ಡೋಪಿಂಗ್ ಏಜೆನ್ಸಿ, ಅದು ಯಾವ ಕ್ಷಣದಲ್ಲಾದರೂ ಅವರಿಗೆ ಡೋಪಿಂಗ್ ಟೆಸ್ಟನ್ನು ಮಾಡಿಸ್ಬೋದಾಗುತ್ತೆ. ಯಾಕಂದರೆ ಯಾವುದೇ ಒಬ್ಬ ಏನು ರಾಜ್ಯ ಮಟ್ಟದ ಅಥ್ಲೀಟ್, ಯಾವುದೇ ಒಬ್ಬ ಈ ರೀತಿಯಾದಂಥ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಂಟಿ ಡೋಪಿಂಗ್ ಟೆಸ್ಟ್ ಮಾಡಿರುವಂತಹ ಉದಾಹರಣೆಗಳು ನಾವು ಈಗಾಗಲೇ ಹಿಂದೆ ನೋಡಿದ್ದೇವೆ. ಅದೇ ರೀತಿಯಾಗಿ ಇವ್ರಿಗೂ ಸಹ ಆಂಟಿ ಡೋಪಿಂಗ್ ಟೆಸ್ಟಿಂಗ್ ಮಾಡುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿರುವಂಥದ್ದು. ಜೊತೆಗೆ ಆರ್ಟಿ ನಗರ ಪೊಲೀಸರು ಸಹ ಈ ಕುರಿತು ಅವರಿಗೆ ಏನು ಈ
ಗಾಂಜಾ ಸೇವನೆ ಮಾಡ್ತಿದ್ರ ಅನ್ನೋದ್ರ ಕುರಿತು. ಯಾಕಂದರೆ ಹಿಂದೆ ಸಹ ಸಾಕಷ್ಟು ಬಾರಿ ಕಮಿಷನರ್ ಬಂದಂತಹ ಎಲ್ಲ ಕಮಿಷನರ್ಗಳು ಹೇಳಿದರು ಏನು ಕನ್ಸ್ಯೂಮರ್ ಟು ಡ್ರಗ್ ಪೆಡ್ಲರ್ ಅನ್ನುವಂತಹ ಒಂದು ಏನೊಂದು ಆ ಮುಖಾಂತರ ಒಂದು ಡ್ರಗ್ ಪೆಡ್ಲರ್ಗಳನ್ನು ಭೇದಿಸುವಂಥ ಒಂದು ಕಾರ್ಯ ಏನಾಗ್ತಿತ್ತು. ಈಗ ನೇರವಾಗಿ ಯುವತಿ ಆರೋಪ ಮಾಡಿದ್ದಾರೆ, ವೀಡ್ ಮಾದರಿಯ ಗಾಂಜಾ ತೆಗೆದುಕೊಳ್ತಿದ್ರು ಅನ್ನೋಂಥದ್ದು. ಪ್ರಮುಖವಾಗಿ ಜೊತೆಗೆ ಯುವತಿ ಮೇಲೆಯೂ ಒಂದು ಏನು KC ಕರಿಯಪ್ಪ ಅವರು ಒಂದು ಆರೋಪವನ್ನು ಮಾಡಿರುವಂಥದ್ದು, ಆಕೆ ಡ್ರಗ್ ತೆಗೆದುಕೊಳ್ತಿದ್ಲು ಅನ್ನುವಂಥದ್ದು ಹೇಳಿ. ಹೀಗಾಗಿ ಅದರ ಕುರಿತಾಗಿಯೂ ಸಹ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ. ಶ್ವೇತಾ, ಓಕೆ, ಈಗ ಒಂದ್ ಕಡೆ ಕ್ರಿಕೆಟರ್ ಕಾರ್ಯಪ್ಪ ಆರೋಪ ಮಾಡ್ತಾ ಇರೋದು ಆಕೆ ಡ್ರಗ್ಸ್ ಅನ್ನ ತೆಗೆದುಕೊಳ್ತಾ ಇದ್ಲು, ಆಕೆಯ ಅಭ್ಯಾಸ ಸರಿ ಇರಲಿಲ್ಲ ಅಂತ. ಮತ್ತೊಂದು ಕಡೆ ಈಕೆ ಸಹ ಕಾರ್ಯಪ್ಪ ಮೇಲೆ ಆರೋಪ ಮಾಡ್ತಾ ಇರೋದು ಕಾರ್ಯಪ್ಪ ಡ್ರಗ್ಸ್ ಅನ್ನ ತಗೋತಾ ಇದ್ರು, ಗಾಂಜಾ ಸೇವನೆ ಮಾಡ್ತಾ ಇದ್ರು ಅಂತ. ಹಾಗಾಗಿ ಈಗ ಇಬ್ಬರಿಗೂ ಕೂಡ ಪರೀಕ್ಷೆಗೆ ಒಳಪಡಿಸಲಾಗತ್ತಾ? ಇನ್ನು ಕಾರ್ಯಪ್ಪ ಮೇಲೆ ಕೇಳಿ ಬಂದಿರುವಂತಹ ಈ ಆರೋಪ ಅವರ ಕ್ರಿಕೆಟ್ ಕರಿಯರ್ನ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಖಂಡಿತವಾಗಿಯೂ ಶ್ವೇತಾ, ಈಗಾಗಲೇ KC ಕರಿಯಪ್ಪ ಅವರು IPLನಲ್ಲಿ ಅನ್ಸೋಲ್ಡ್ ಆಗಿ ಉಳಿದಿದ್ದಾರೆ. ಮುಂದಿನ ಅಂದರೆ ಈ ಮುಂಬರುವಂಥದ್ದು ಯಾರೋ ಒಬ್ಬರು ಇಂಜುರಿ ಆಗಿದ್ದರೆ ಅಥವಾ ಅವಶ್ಯಕತೆ ಇದ್ದಿದ್ರೆ ಇವರನ್ನು ಸೆಲೆಕ್ಟ್ ಮಾಡುವಂಥ ಒಂದು ಸಾಧ್ಯತೆ ಹೆಚ್ಚಾಗಿತ್ತು. ಆದರೆ ಈ ಒಂದು ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಅವ್ರಿಗೆ ಅವರ ಒಂದು ಕೆರಿಯರ್ನಲ್ಲಿ ಒಂದು ಇದು ಕಪ್ಪು ಚುಕ್ಕೆ ಆಗೇ ಆಗುತ್ತೆ. ಹೀಗಾಗಿ ಅವರ ಕೆರಿಯರ್ನಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಫ್ರಾಂಚೈಸಿಗಳು ಇವರನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟು ಹಾಕ್ಬೋದು. ಯಾಕೆ ಬೇಕಪ್ಪ ಅನ್ನುವಂಥ ಒಂದು ಇದರಿಂದ ಇವರನ್ನು ತೆಗೆದುಕೊಳ್ಳೋಕ್ಕೆ ಹಿಂದೇಟು ಹಾಕ್ಬೋದು. ಜೊತೆಗೆ ಈಗಾಗಲೇ ಏನು ಇಬ್ಬರು ಒಬ್ಬರ ಮೇಲೆ ಒಬ್ಬರು ಪ್ರತ್ಯಾರೋಪಗಳು ಮಾಡಿರುವಂಥದ್ದು. ಜೊತೆಗೆ KC ಕರಿಯಪ್ಪ ಅವರು ಸಹ ಒಂದಷ್ಟು ವಿಡಿಯೋಗಳನ್ನು ಬಿಟ್ಟಿರುವಂಥದ್ದು, ಯುವತಿ ಡ್ರಗ್ಸ್ ಸೇವನೆ ಮಾಡ್ತಾಳೆ ಅನ್ನುವಂಥದ್ದನ್ನು ವಿಡಿಯೋಗಳನ್ನು ಏನು ಹರಿಬಿಟ್ಟಿರುವಂಥದ್ದು. ಆದರೆ ಯುವತಿಯ ಆರೋಪ ಇರುವಂಥದ್ದು, ನಾನು KC ಕರಿಯಪ್ಪ ಅವರು ಸೇವನೆ ಮಾಡೋದಕ್ಕೆ ನಾನು ಅದನ್ನು ರೆಡಿ ಮಾಡ್ತಾ ಇದ್ದೆ, ಅವರೇ ಆ ವಿಡಿಯೋವನ್ನು ಮಾಡಿರುವಂಥದ್ದು ಅನ್ನುವಂಥ ಒಂದು ಆರೋಪಗಳಿದೆ. ಹೀಗಾಗಿ ಪೊಲೀಸರಿಗೆ ಇಲ್ಲಿ ಈಗಾಗಲೇ ಅವರ ವಿರುದ್ಧ ದಾಖಲಾಗಿರುವಂಥದ್ದು ಒಂದು ಏನು 420 ವಂಚನೆ ಪ್ರಕರಣ ಆಗಿರ್ಬೋದು. ನನಗೆ ಮದುವೆ ಆಗ್ತೀನಿ ಅಂತೇಳಿ ಅಬಾರ್ಷನ್ ಮಾಡಿಸಿದ್ದಾರೆ, ಮತ್ತು ನನಗೆ ಮದುವೆ ಆಗ್ತೀನಿ ಅಂತೇಳಿ ವಂಚನೆ ಮಾಡಿದ್ದಾರೆ, ನನ್ನ ಬಳಿ ಹಣವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ ಯುವತಿದಿರುವಂಥದ್ದು. ಇದರ ನಡುವೆ ಇದೀಗ ಗಾಂಜಾ ಪ್ರಕರಣ ಬಯಲಿಗೆ ಬಂದಿರುವಂಥದ್ದು. ಹೀಗಾಗಿ ಪೊಲೀಸರು ಅದನ್ನು ತನಿಖೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.